ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗ್ರೋ ಇನ್ವೆಸ್ಟ್ಮೆಂಟ್ಸ್ ಇನ್ ಕನ್ನಡ. ಡಿಯರ್ ಫ್ರೆಂಡ್ಸ್, ಸ್ಟಾಕ್ ಮಾರ್ಕೆಟ್ನ ಬಗ್ಗೆ ನನಗೆ ಗೊತ್ತಿರ್ತಕ್ಕಂತಹ ನಾಲೆಜನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು, ಅದು ಕನ್ನಡದಲ್ಲೇ ಅಂತ ಈ ಯೂಟ್ಯೂಬ್ ಚಾನಲನ್ನು ನಾನು ಪ್ರಾರಂಭ ಮಾಡಿದ್ದೇನೆ. ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ ಆಗಿರುತ್ತದೆ. ಹಾಗಾಗಿ ತಾವುಗಳು ಹೆಚ್ಚೆಚ್ಚು ಪ್ರೋತ್ಸಾಹ ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೊಂದು ಡಿಸ್ಕ್ಲೇಮರ್ ಇದೆ. ಈ ವಿಡಿಯೋ ಕೇವಲ ಎಜುಕೇಷನಲ್ ಪರ್ಪಸ್ ಮಾತ್ರವಾಗಿರುತ್ತದೆ ಮತ್ತು ಈ ವಿಡಿಯೋದಲ್ಲಿ ನಾನು ಕೆಲವೊಂದಿಷ್ಟು ಸ್ಟಾಕ್ಸ್ಗಳ ಹೆಸರನ್ನು ತೆಗೆದುಕೊಳ್ಳುತ್ತೇನೆ. ಹಾಗಾಗಿ ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಷನ್ ಅಲ್ಲ. ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಪ್ಪ ಅಂದರೆ ನಿಮ್ಮ ಓನ್ ರಿಸರ್ಚನ್ನು ಮಾಡಿ ಮತ್ತು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರನ್ನು ಕನ್ಸಲ್ಟ್ ಮಾಡಿ ಇನ್ವೆಸ್ಟ್ಮೆಂಟ್ ಡಿಸಿಷನನ್ನು ತೆಗೆದುಕೊಳ್ಳಬಹುದು. ಹಾಗಾದರೆ ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಟೈಟಲಲ್ಲಿ ನೀವು ನೋಡಿರೋ ಹಾಗೆ ಇವತ್ತಿನ ಟಾಪಿಕ್ ಬಂದುಬಿಟ್ಟು EPS ಬಗ್ಗೆ ಆಗಿರುತ್ತದೆ, ಅಂದರೆ ಅರ್ನಿಂಗ್ಸ್ ಪರ್ ಶೇರ್. ಅಂದರೆ EPS ಅಂದರೆ ಏನು, EPS ಹೇಗೆ ಕ್ಯಾಲ್ಕುಲೇಟ್ ಮಾಡಲಾಗುತ್ತದೆ, ಯಾವುದೇ ಒಂದು ಕಂಪನಿಯ EPS ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ ಅಂದರೆ ಅದು ಒಳ್ಳೆಯದಾ, ಅಥವಾ ಯಾವುದೇ ಒಂದು ಕಂಪನಿಯ EPS ವರ್ಷದಿಂದ ವರ್ಷಕ್ಕೆ ಕಮ್ಮಿ ಆಗ್ತಾ ಇದೆ ಅಂದರೆ ಒಳ್ಳೆಯದಾ ಎಂಬುದನ್ನು ಒಂದೊಂದಾಗಿ ಡೀಟೇಲ್ ಆಗಿ ತಿಳಿತಾ ಹೋಗೋಣ. ಹಾಗಾದರೆ ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ EPS ಅಂದರೆ ಏನು? EPS ಅಂದರೆ ಅರ್ನಿಂಗ್ಸ್ ಪರ್ ಶೇರ್. ಅಂದರೆ ಯಾವುದೇ ಒಂದು ಕಂಪನಿಯು ತನ್ನ ಪ್ರತಿಯೊಂದು ಶೇರಿಗೆ ಎಷ್ಟು ಗಳಿಕೆಯನ್ನು ಮಾಡ್ತಾ ಇದೆ ಅಂತ ಇದರ ಅರ್ಥ. ಈಗ ನಾವು ಇದನ್ನು ಒಂದು ಉದಾಹರಣೆ ಮೂಲಕ ತಿಳಿದುಕೊಳ್ಳೋಣ ಸ್ನೇಹಿತರೆ. ಇಲ್ಲಿ ನಾನು ಒಂದು ABC ಕಂಪನಿಯ ಉದಾಹರಣೆಯನ್ನು ತೆಗೆದುಕೊಳ್ತಾ ಇದ್ದೇನೆ. ABC ಕಂಪನಿಯು ಫೈನಾನ್ಷಿಯಲ್ ಇಯರ್ 26ಅಲ್ಲಿ 100 crores ನೆಟ್ ಪ್ರಾಫಿಟನ್ನು ಮಾಡಿದೆ. ಅದರಲ್ಲಿರ್ತಕ್ಕಂತಹ ಟೋಟಲ್ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಬಂದುಬಿಟ್ಟು 10 crores ಇದೆ. therefore EPS is equal to net profit divided by total number of equity shares, ಅಂದರೆ 100 divided by 10. therefore EPS is equal to 10 rupees. ಅಂದರೆ ABC ಕಂಪನಿಯು ಪ್ರತಿಯೊಂದು ಶೇರಿಗೆ 10 ರೂಪಾಯಿ ಗಳಿಕೆಯನ್ನು ಮಾಡ್ತಾ ಇದೆ ಅಂತ ಇದರ ಅರ್ಥ. ನಾನು ನಿಮಗೆ ಮುಂದೆ ಅದನ್ನೇ ಲೈವ್ ಎಕ್ಸಾಂಪಲ್ ಮೂಲಕ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ನಿಮ್ಗೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಯಾವುದೇ ಒಂದು ಕಂಪ್ನಿಯ EPS ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಿರ್ಬೋದು, ಇಯರ್ ಆನ್ ಇಯರ್ ಆಗಿರ್ಬೋದು, ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಅದು ಒಂದು ಕಂಪ್ನಿಗೆ ಪಾಸಿಟಿವ್ ಸೈನ್, ದಟ್ ಇಸ್ ಎ ಗುಡ್ ಸೈನ್. ಇನ್ವೆಸ್ಟರ್ಸ್ಗೂ ಅದು ಕೂಡ ಗುಡ್ ಸೈನ್. ಅಕಸ್ಮಾತ್ ಯಾವುದೇ ಒಂದು ಕಂಪ್ನಿಯ EPS ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಿರ್ಬೋದು, ಇಯರ್ ಆನ್ ಇಯರ್ ಡಿಕ್ಲೈನ್ ಆಗ್ತಾ ಇದೆ, ಅದೊಂದು ಬ್ಯಾಡ್ ಸೈನ್ ಫಾರ್ ಎ ಕಂಪ್ನಿ ಆ್ಯಂಡ್ ಆಲ್ಸೋ ಫಾರ್ ಇನ್ವೆಸ್ಟರ್ಸ್. ಅದಕ್ಕೆ ನಾವು ಯಾವುದೇ ಒಂದು ಕಂಪ್ನಿಯ EPS ಜಾಸ್ತಿ ಆಗ್ತಾ ಇದೆ ಅಂತ ನೋಡಬೇಕು. ಅಕಸ್ಮಾತ್ ಡಿಕ್ಲೈನ್ ಆಗ್ತಾ ಇದೆ ಅಂದರೆ ಅಲ್ಲೇನೋ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ, ಅಂದರೆ ಸೇಲ್ಸು ಡೌನ್ ಆಗ್ತಾ ಇದೆ, ಪ್ರಾಫಿಟು ಡೌನ್ ಆಗ್ತಾ ಇದೆ, ಆದ ಕಾರಣ EPS ಡೌನ್ ಆಗ್ತಾ ಇದೆ. ಈಗ ಫ್ರೆಂಡ್ಸ್, ನಾನು ನಿಮಗೆ ಒಂದು ವೆಬ್ಸೈಟನ್ನು ಸಜೆಸ್ಟ್ ಮಾಡುತ್ತೀನಿ. ಅದು ಬಂದುಬಿಟ್ಟು screener.in ಅಂತ. ಇದು ತುಂಬಾ ಸಿಂಪಲ್ ಹಾಗೆ ಈಸಿ ಇದೆ ಯೂಸ್ ಮಾಡಲು. ನೀವು ಜಸ್ಟ್ ನಿಮ್ಮ ಜಿಮೇಲ್ ಅಕೌಂಟ್ ಹೊಂದಿದರೆ ಸಾಕು, ನೀವು ಅಲ್ಲಿ ರಿಜಿಸ್ಟರ್ ಆಗಿ ಲಾಗಿನ್ ಆಗಿ ಯೂಸ್ ಮಾಡ್ಬೋದು. ನಂದು ಅಕೌಂಟ್ ಇದೆ, ನಾನು ಆಲ್ರೆಡಿ ಲಾಗಿನ್ ಆಗಿದ್ದೇನೆ. ಇಲ್ಲಿ ಫ್ರೆಂಡ್ಸ್, ನಾನು ಕೆಲವೊಂದಿಷ್ಟು ಕಂಪ್ನಿಗಳ ಎಕ್ಸಾಂಪಲನ್ನು ತೆಗೆದುಕೊಂಡು ನಿಮಗೆ ತೋರಿಸುತ್ತೇನೆ ಯಾವ ರೀತಿ EPS ಕ್ಯಾಲ್ಕುಲೇಟ್ ಮಾಡೋದನ್ನು. ಇಲ್ಲಿ ನೀವು ಸರ್ಚಲ್ಲಿ ಹೋಗಿಬಿಟ್ಟು ಇಲ್ಲಿ ನೀವು ಫಾರ್ ಎಕ್ಸಾಂಪಲ್ ಮಾರುತಿ ಸುಜುಕಿ ಅಂತ ಟೈಪ್ ಮಾಡಿ. ಮಾರುತಿ ಸುಜುಕಿ ಆಲ್ರೆಡಿ ನಿಮ್ಗೆ ಗೊತ್ತಿರೋಗಿದೆ, ಇದು ಪ್ಯಾಸೆಂಜರ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಆಗಿರುತ್ತದೆ. ಇದರ ಮಾರ್ಕೆಟ್ ಕ್ಯಾಪ್ ಬಂದುಬಿಟ್ಟು 4,33,000 crore ಆಗಿರುತ್ತದೆ. ಇದೊಂದು ಬ್ಲೂ ಚಿಪ್ ಕಂಪ್ನಿ ಆಗಿರುತ್ತದೆ. ನಿಮಗೇನಾದರೂ ಮಾರ್ಕೆಟ್ ಕ್ಯಾಪ್ ಬಗ್ಗೆ ಗೊತ್ತಿಲ್ಲಪ್ಪ ಅಂತಂದರೆ ನೀವು ನನ್ನ ಮಾರ್ಕೆಟ್ ಕ್ಯಾಪ್ ವಿಡಿಯೋವನ್ನು ಹೋಗಿ ನೋಡಿ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರುತ್ತೇನೆ. ಈಗ ಮಾರುತಿ ಸುಜುಕಿ ಕಂಪ್ನಿಯ EPS ಎಷ್ಟಿದೆಯಪ್ಪ ಅಂತಂದರೆ ಇಲ್ಲಿ ಕೆಳಗಡೆ ನೋಡಿ, ಇದು 467 rupees ಇದೆ. ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರಪ್ಪ ಅಂತಂದರೆ, ಮಾರುತಿ ಸುಜುಕಿ ಕಂಪ್ನಿಯ ಲಾಸ್ಟ್ ಫೈನಾನ್ಷಿಯಲ್ ಇಯರ್ದು ನೆಟ್ ಪ್ರಾಫಿಟ್ ಬಂದುಬಿಟ್ಟು 14,680 ಕೋಟಿ ಆಗಿರುತ್ತದೆ. ಅದನ್ನು ನಾವು ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಆಫ್ ಮಾರುತಿ ಸುಜುಕಿ ಅಂದರೆ 31.4 crores. ಇದನ್ನು ನಾವು ಡಿವೈಡ್ ಮಾಡಿದರೆ ನಮಗೆ
ಮಾರುತಿ ಸುಜುಕಿಯ ಅರ್ನಿಂಗ್ಸ್ ಪರ್ ಶೇರ್ ಅಂದರೆ 467 ರುಪೀಸ್ ಬಂದುಬಿಡುತ್ತೆ. ಅದೇ ರೀತಿಯಾಗಿ ನಾವು ಇನ್ನೊಂದು ಎಕ್ಸಾಂಪಲನ್ನು ತೆಗೆದುಕೊಳ್ಳೋಣ. ಇನ್ನೊಂದು ಎಕ್ಸಾಂಪಲ್ ತೆಗೆದುಕೊಳ್ಳಿ, ಏಷ್ಯನ್ ಪೇಂಟ್ಸ್ ತಗೊಳ್ಳಿ. ಏಷ್ಯನ್ ಪೇಂಟ್ಸ್ ಅದರ ಅರ್ನಿಂಗ್ಸ್ ಪರ್ ಶೇರ್ ಬಂದುಬಿಟ್ಟು 45.1 ರುಪೀಸ್ ಇದೆ. ಅಂದರೆ ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರಪ್ಪ ಅಂದರೆ ಅದರದ ಲಾಸ್ಟ್ ಫೈನಾನ್ಷಿಯಲ್ ನೆಟ್ ಪ್ರಾಫಿಟ್ ಬಂದುಬಿಟ್ಟು 4,395 ಕ್ರೋರ್ಸ್ ಆಗಿರ್ತದೆ. ಇದನ್ನು ನಾವು ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಅಂದರೆ 95.9 ಕ್ರೋರ್ಸ್ ಇದನ್ನು ಡಿವೈಡೆಡ್ ಮಾಡಿದೆ. ಏಷ್ಯನ್ ಪೇಂಟ್ಸಿದು ಅರ್ನಿಂಗ್ಸ್ ಪರ್ ಶೇರ್ ಬಂದುಬಿಟ್ಟು 45.10 ಪೈಸಾ ಆಗಿರುತ್ತದೆ. ಅದೇ ರೀತಿಯಾಗಿ ನಾವು ಇನ್ನೊಂದು ಎಕ್ಸಾಂಪಲನ್ನು ನೋಡೋಣ. ಇನ್ನೊಂದು ಎಕ್ಸಾಂಪಲ್ ಬಂದುಬಿಟ್ಟು ಯಾವುದಪ್ಪ ಅಂತಂದರೆ ನಾವು ಹಿಂದೂಸ್ತಾನ್ ಯೂನಿಲಿವರ್ ತಗೊಳ್ಳೋಣ. ಹಿಂದೂಸ್ತಾನ್ ಯೂನಿಲಿವರ್ EPS ಬಂದುಬಿಟ್ಟು 64 ರುಪೀಸ್ ಇದೆ. ಇದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಲಾಗುತ್ತಿದೆ ಅಂತಂದರೆ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟಲ್ಲಿ ಹೋಗಿ ಲಾಸ್ಟ್ ಫೈನಾನ್ಷಿಯಲ್ ಇಯರ್ ನೆಟ್ ಪ್ರಾಫಿಟ್ ಬಂದುಬಿಟ್ಟು 15,059 ಕ್ರೋರ್ಸ್ ಇದೆ. ಇದನ್ನು ನಾವು ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಹಿಂದೂಸ್ತಾನ್ ಯೂನಿಲಿವರ್ 235 ಕ್ರೋರ್ಸ್ ಇದೆ. ಅದನ್ನು ನಾವು ಡಿವೈಡ್ ಮಾಡಿದ್ರೆ ನಮಗೆ 64 ರುಪೀಸ್ ಬರುತ್ತದೆ. ಈ ರೀತಿಯಾಗಿ ಫ್ರೆಂಡ್ಸ್ ನಾವು ಯಾವುದೇ ಒಂದು ಕಂಪ್ನಿಯ EPS ಅನ್ನು ನಾವು ಕಂಡುಹಿಡಿಬೋದು ಈಸಿಯಾಗಿ. ಮತ್ತು ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ಏನು ಹೇಳೋದಪ್ಪ ಅಂತಂದರೆ ಇಲ್ಲಿ ಯಾವುದೇ ಒಂದು ಕಂಪ್ನಿಯ EPS ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಾಯಿದೆ ಅಂದರೆ ಒಂದು ಕಂಪ್ನಿಗೆ ಗುಡ್ ಸೈನ್ ಹಾಗೂ ಇನ್ವೆಸ್ಟರ್ಸಿಗೆ ಗುಡ್ ಸೈನ್. ಇಲ್ಲಿ ಹಿಂದೂಸ್ತಾನ್ ಯೂನಿಲಿವರ್ ಕಂಪ್ನಿ ನೋಡಿ ಮಾರ್ಚ್ 24 43.74 ಇದೆ. ಅದೇ ರೀತಿಯಾಗಿ 25 45.32 ಇದೆ. 26 64.01 ಇದೆ. ಅಂದರೆ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಾಯಿದೆ. ಈ ರೀತಿಯಾಗಿ ಯಾವುದೇ ಒಂದು ಕಂಪ್ನಿಯ ಅರ್ನಿಂಗ್ಸ್ ಪರ್ ಶೇರ್ ಇನ್ಕ್ರೀಸ್ ಆಗ್ತಾಯಿದೆ ಅಂದರೆ ಅದೊಂದು ಗುಡ್ ಸೈನ್. ಅಂದರೆ ನಾವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಈ ಫಂಡಮೆಂಟಲ್ ಫ್ಯಾಕ್ಟರ್ ಕೂಡ ನಮಗೆ ಕನ್ಸಿಡರ್ ಆಗುತ್ತದೆ. ಈ ರೀತಿಯಾಗಿ ನೀವು ಯಾವುದೇ ಒಂದು ಕಂಪ್ನಿ EPS ಅನ್ನು ಕಂಡುಹಿಡಿಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆಲ್ ಅನ್ನೋ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಧನ್ಯವಾದಗಳು ಫ್ರೆಂಡ್ಸ್.